ಸಿಎ ಇವತ್ತು ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಥ ಒಂದು ಕಾನೂನು. ಯಾಕೆಂತ ಹೇಳಿದ್ರೆ ಒಂದು ದೇಶದ ಪೌರತ್ವವನ್ನು ನೀಡುವಂಥದ್ದು ಧರ್ಮದ ಒಂದು ಆಧಾರದ ಮೇಲೆ ನೀಡ್ತಕ್ಕಂಥದ್ದು ಅದು ಖಂಡಿತವಾಗಿಯೂ ತಪ್ಪು. ಯಾಕೆಂತ ಹೇಳಿದ್ರೆ ಮೂಲವಾಗಿ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ಅವ್ರು ಹೇಳ್ತಾ ಇರೋದು ಯಾರು ಈ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದಲ್ಲಿ ಯಾರಿಗೆ ಅಲ್ಲಿ ಪರ್ಸಿಕ್ಯೂಷನ್ ನಡೆದಿದೆ, ಯಾರ ಮೇಲೆ ಅಲ್ಲಿ ಆ ಸರ್ಕಾರಗಳು ಆ ಜನಾಂಗಕ್ಕೆ ತೊಂದರೆ ಕೊಡ್ತಾ ಇದೆ, ಅಂಥವ್ರಿಗೆ ನಾವಿಲ್ಲಿ ಕೊಡ್ತೀವಿ ಅಂತ. ಅದನ್ನು ನಿರ್ಧಾರ ಮಾಡೋರು ಯಾರು? ನಾಳೆ ಪಾಕಿಸ್ತಾನದಿಂದ ಯಾರೊಬ್ಬರು ಬರ್ತಾರೆ, ಅವ್ರಿಗೆ ರಿಲಿಜಿಯಸ್ ಪರ್ಸಿಕ್ಯೂಷನ್ ಆಗಿದೆಯೋ ನಿಮ್ಗೇನು ಗೊತ್ತಾಗುತ್ತೆ? ಬರ್ತಾರೆ, ಇಲ್ಲಿ ಪೌರತ್ವ ತಗೊಳ್ತಾರೆ. ಅದೇ ರೀತಿಯಾಗಿ ಇದರಲ್ಲಿ ಮತ್ತೆ ಅದೇ ರೀತಿಯ ಭಾಗವಾಗಿ ಕಾಂಗ್ರೆಸ್ ಮಾತಾಡ್ತಿದೆ. ಯಾಕಂತ ಹೇಳಿದ್ರೆ ನಿಮ್ಮ ಪ್ರಕಾರ ಅಲ್ಪಸಂಖ್ಯಾತರು ಕೊಡಬೇಕಿತ್ತು. ನಾನು ಹೇಳಿದ್ರು, ಈಗ ಶ್ರೀಲಂಕಾದಲ್ಲಿ ತಮಿಳರು ಇದ್ದಾರೆ, ತಮಿಳರು ಎಷ್ಟೋ ಜನ ಇಲ್ಲಿಗೆ ಬರ್ತಾರೆ. ತಮಿಳ್ ಮುಸ್ಲಿಮ್ಸ್ ಇದ್ದಾರೆ, ತಮಿಳ್ ಕ್ರಿಶ್ಚಿಯನ್ಸ್ ಇದ್ದಾರೆ, ತಮಿಳ್ ಹಿಂದೂಗಳಿದ್ದಾರೆ. ಸೊ ತಮಿಳ್ ಮುಸ್ಲಿಮ್ಗೆ ನಾವು ಕೊಡೋದಿಲ್ಲ, ತಮಿಳ್ ಹಿಂದೂಗೆ ಮಾತ್ರ ಕೊಡ್ತೀವಿ ಅಂತ ಹೇಳಕ್ಕೆ ಬರ್ತದಾ? ಈಗ ಪಾಕಿಸ್ತಾನದಲ್ಲಿ ಬೇರೆ ಬೇರೆ ಜನಾಂಗದವರು, ಶಿಯಾ ಸಮುದಾಯಕ್ಕೂ ಕೂಡ ಅಲ್ಲಿ ಸಮಸ್ಯೆಗಳಾಗ್ತಾ ಉಂಟು. ದ್ರೂಸ್ ಅಂತ ಒಂದು ಜನಾಂಗ ಇದೆ, ಅವ್ರಿಗೆ ಸಮಸ್ಯೆ ಆಗ್ತಾ ಉಂಟು. ಅವ್ರು ನಮ್ಮ ದೇಶಕ್ಕೆ ಬರ್ತಾರೆ, ನೀವು ಮುಸ್ಲಿಂ ಅಂತ ನೀವು ಕೊಡೋದಿಲ್ಲ ಅಂತ ಹೇಳೋಕ್ಕಾಗ್ತದ? ಯಾರೋ ಒಬ್ಬರಿಗೆ ನಾವು ಇದು ಉದ್ದೇಶ ಏನು? ನೀವು ಕ್ರಿಶ್ಚಿಯನ್ಗೆ ಕೊಡ್ತೀವಿ ಅಂತ ಹೇಳ್ತೀರಾ, ಪಾರ್ಸಿಗೆ ಕೊಡ್ತೀವಿ ಅಂತ ಹೇಳ್ತೀರಾ, ಬುದ್ಧಿಸ್ಟಿಗೆ ಕೊಡ್ತೀವಿ ಅಂತ ಹೇಳ್ತೀರಾ? ನಾನು ಹೇಳೋದು ನಿಮ್ದು ಧರ್ಮದ ಆಧಾರಿತವಾದಂಥ ಪೌರತ್ವವನ್ನು ನಿರ್ಧಾರ ಮಾಡಬಾರ್ದು. ನಾನು ಹೇಳುವಂಥದ್ದು ನೀವು ಧರ್ಮದ ಆಧಾರದ ಮೇಲೆ ಪೌರತ್ವವನ್ನು ನಿರ್ಧಾರ ಮಾಡಬಾರ್ದು. ಇದು ಬಹಳ ಒಂದು ಒಳ್ಳೇದಲ್ಲ. ಈಗ ಬರ್ಮಾದಿಂದ ರೋಹಿಂಗ್ಯಾ ಮುಸ್ಲಿಮ್ಸ್ಗೆ ಅಲ್ಲಿ ಆ ಸರ್ಕಾರ ತೊಂದರೆ ಕೊಡ್ತಾ ಉಂಟು. ಅವ್ರು ನಮ್ಮ ದೇಶಕ್ಕೆ ಬಂದಿದ್ದಾರೆ. ನೀವು ಒಂದು ಕಾಮನ್ ಲಾ ಇರಬೇಕು. ನಾನು ಪುಷ್ಟೀಕರಣ ಅಲ್ಲ, ನೀವು ದೇಶದ ಪೌರತ್ವ ಧರ್ಮ ಆಧಾರಿತ ಆಗಿರಬಾರ್ದು. ಅರ್ಥ ಮಾಡ್ಕೊಳ್ತಲ್ಲ ನೀವು ಇದು ಎಷ್ಟು ಸಮಸ್ಯೆ ಇದೆ ಅಂತ. ಈಗ ನಾನು ಮೊದಲು ಆಯ್ತು, ಈಗ ನಾಳೆ ಶ್ರೀಲಂಕಾದ ತಮಿಳರಿಗೆ ಯಾಕೆ ನಾವು ಸಿಟಿಜನ್ಶಿಪ್ ಕೊಡಬಾರ್ದು? ಶ್ರೀಲಂಕಾದ ತಮಿಳರಿಗೆ ಸಿಟಿಜನ್ಶಿಪ್ ಕೊಡಬಾರ್ದ? ಅಲ್ಲಿ ಅವ್ರು ತೊಂದರೆ ಆದಾಗ ಕೊಡಬಾರ್ದ? ಅವ್ರು ಮುಸ್ಲಿಮೇ ಆಗಿರಲಿ, ಹಿಂದೂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಕೊಡಬಾರ್ದ? ಹೇಳಿ. ಈಗ ಬುದ್ಧಿಸ್ಟ್ಗಳು ಬಂದರು ಟಿಬೇಟಿಂದ, ಯಾಕೆ ಕೊಟ್ಟು ನಾವು ಅವ್ರಿಗೆ ನಮ್ಮ ದೇಶದಲ್ಲಿ ಜಾಗ ಕೊಟ್ಟು ಅವ್ರಿಗೆ ಇಲ್ಲಿ ಬದುಕೋದಕ್ಕೆ ಜಾಗ ಕೊಟ್ಟು, ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಅವರು ವಾಸಿಸ್ತಾ ಇದ್ದಾರೆ. ಯಾಕೆ ಕೊಟ್ಟು ನಾವು ಅವ್ರಿಗೆ? ಅವ್ರು ನಮ್ಮ ದೇಶಕ್ಕೆ ಏನು ಸಂಬಂಧ ಇರಲಿಲ್ಲ. ಅದು ಯಾಕೆ ಕೊಟ್ಟು ಅಂತ ಹೇಳಿದ್ರೆ ಅದು ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ತೊಂದರೆ ಆದಾಗ ನಮಗೆ ನೆಲ ಕೊಟ್ಟಿದ್ದೇವೆ, ಇಲ್ಲಿ ಬದುಕೋದಕ್ಕೆ ಜಾಗ ಕೊಟ್ಟಿದ್ದೇವೆ. ಅದು ಚಿಂತನೆ, ಅದು ಉದಾರವಾದ ಚಿಂತನೆ. ನೀವು ಇದನ್ನು ಸುಮಾರು 5 ವರ್ಷದ ಹಿಂದೆ ಈ ಕಾನೂನನ್ನು ಮಾಡಿಬಿಟ್ಟು ಚುನಾವಣೆ ಹತ್ತಿರ ಇದ್ದಾಗ ಇದನ್ನು ನೀವು ನೋಟಿಫೈ ಮಾಡ್ತಾರೆ. ನಿಮ್ಮ ಉದ್ದೇಶ ಏನು? ಬಿಜೆಪಿ ಉದ್ದೇಶ? ನಾನು ಹೇಳುವಂಥದ್ದು ಪೌರತ್ವವನ್ನ ನೀವು ಧರ್ಮದ ಆಧಾರದ ಮೇಲೆ ಕೊಡಬಾರ್ದು. ಎಲ್ಲರಿಗೂ ಕೂಡ ಯಾರಿಗೆ ತೊಂದರೆ. ಈಗ ನಾವು ಎಲ್ಲ ಧರ್ಮದವರು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ರೀ. ನಿಮ್ಗೆ ಅದು ಬೇಕು. ನಾನು ಹೇಳ್ತಾ ಇರೋದು ಎಲ್ಲ ಧರ್ಮದವರು ಕೂಡ ಅವ್ರಿಗೆ. ಈಗ ಟಿಬೇಟಿಂದ ಬಂದವರು ನಾವು ಯಾಕೆ ಕೊಡಬಾರ್ದು ಅವ್ರಿಗೆ? ನಮ್ಮ ಜಾಗದಲ್ಲಿ ಯಾಕೆ ಕೊಟ್ಟಿದ್ದೀವಿ ನಾವನ್ನೆಲ್ಲ? ಈಗ ತಮಿಳು ಎಷ್ಟೋ ಜನ ಮುಸ್ಲಿಮ್ಸು ಬಂದಿದ್ದಾರೆ ನಮ್ಮ ದೇಶಕ್ಕೆ, ಯಾಕೆ ಕೊಡಬಾರ್ದು ನಾವು ಅವ್ರಿಗೆ? ಅವರು ಬರೀ ಮುಸ್ಲಿಂ ಅಂತ ಹೇಳ್ಬಿಟ್ಟು ನಾವು ಕೊಡಬಾರ್ದ? ಮತ್ತು ಇದು ನೋಡಿ, ಇದರಲ್ಲಿ ಇರುವಂಥದ್ದು ಮೂಲ ವಿಚಾರದಲ್ಲಿ ಈ ದೇಶವನ್ನು ಹೊಡಿತಾ ಇದ್ದಾರೆ. ಮೂಲವಾದಂಥ ವಿಚಾರದಲ್ಲಿ ಇದು ಒಳ್ಳೇದಲ್ಲ. ಇದು ಪೌರತ್ವವನ್ನು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವ್ರಿಗೆ ಪರ್ಸಿಕ್ಯೂಷನ್ ಆಗಿದೆಯಾ ನೋಡಿಕೊಂಡು ಪರಿಶೀಲನೆ ಮಾಡಿ ಕೊಡಬೇಕು, ಕೊಡಬಾರ್ದು ಅಂತ ಹೇಳೋದಿಲ್ಲ. ಈಗ ಕ್ರಿಶ್ಚಿಯನ್ ಕೊಡ್ಬೋದು ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ಕ್ರಿಶ್ಚಿಯನ್ಗೆ ಯಾಕೆ ಸೇರಿಸಿದ್ದಾರೆ? ಮತ್ತೆ ಕ್ರಿಶ್ಚಿಯನ್ ಯಾಕೆ ಸೇರಿಸಿದ್ದಾರೆ ಹೇಳಿ? ನಾನು ಹೇಳ್ತಾ ಇರೋದು ಇಷ್ಟೇ, ನೀವು ಕ್ರಿಶ್ಚಿಯನ್ ಸೇರಿಸಿದ್ದೀರಾ, ಮುಸ್ಲಿಮ್ನ ಯಾಕೆ ಸೇರಿಸಲಿಲ್ಲ? ಅಷ್ಟೇ ಹೇಳೋದು. ಕ್ರಿಶ್ಚಿಯನ್ ಸೇರಿಸೋದಕ್ಕೆ ನಿಮಗೆ ಉದಾರತೆ ಇದೆ, ಒಳ್ಳೇದು. ಅವ್ರು ಯಾವುದೇ ಕ್ರಿಶ್ಚಿಯನ್ ಆಗಿರ್ಬೋದು, ಅವ್ರನ್ನ ಸೇರಿಸೋದಕ್ಕೆ ನಿಮ್ಗೆ ಉದಾರತೆ ಇದೆ, ಆಯ್ತಾ? ಅದಕ್ಕೋಸ್ಕರ ಇದು ನೋಡಿ, ಇಂಥ ಚರ್ಚೆಗಳು ಈ ದೇಶದಲ್ಲಿ ಆದಂಥ ದೇಶದ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇರ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ಕೀಳಮಟ್ಟದ ರಾಜಕಾರಣ. ಭಾರತ ದೇಶ ನಾವು ಒಂದು ಉದಾರವಾದಂಥ ದೇಶ. ಇಡೀ ವಿಶ್ವ ನಮ್ಮನ್ನು ಯಾಕೆ ಗೌರವಿಸ್ತಾ ಇದ್ರು ಅಂತ ಹೇಳಿದ್ರೆ ಈ ದೇಶದಲ್ಲಿ ಆ ಉದಾರತ್ವ ಇತ್ತು ಅಂತ. ಇವತ್ತು ವಿಶ್ವದಲ್ಲೇ ನಮ್ಮ ದೇಶಕ್ಕೆ ಒಂದು ರೀತಿ ಪ್ರಜಾಪ್ರಭುತ್ವ ಕಗ್ಗೋಲೆ ಆಗ್ತಾ ಇದೆ.
ಪ್ರಜಾಪ್ರಭುತ್ವದ ಮೌಲ್ಯಗಳು ಹೋಗ್ತಾ ಉಂಟು. ಸಂಸ್ಥೆಗಳು ಇವತ್ತಿನ ದಿವಸ ಯಾವ ರೀತಿ ನಡೀತಾ ಉಂಟು ನೀವೆಲ್ಲರೂ ನಿಮ್ಮ ಮುಂದೆ ನಿಮಗೆ ಗೊತ್ತಿದೆ. ಪತ್ರಕರ್ತರಿಗೆ ಯಾವ ರೀತಿಯಾಗಿ ಸಂಸ್ಥೆಗಳನ್ನು ಇವತ್ತು ಸ್ವಂತಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ. ಈಗ ನಿಮ್ಮ ಚಾನಲ್ ಕೇಂದ್ರ ಸರ್ಕಾರ ವಿರುದ್ಧ ಒಂದ್ಸಲ ಜೋರಾಗಿ ಮಾತಾಡಲಿ, ನಿಮ್ಮ ಚಾನಲ್ಗೆ ನಾಳೆ ರೇಡ್ ಆಗ್ತದೆ. ಅವಾಗ ನಿಮಗೆ ಗೊತ್ತಾಗ್ತದೆ ಯಾವುದು ನಿಜ ಯಾವ್ದು ಸುಳ್ಳು ಅಂತ. ಆಯ್ತಾ? ಸೊ ಇದೆಲ್ಲ ಹೇಳೋದಕ್ಕೆ ಪುಷ್ಟೀಕರಣ ಅಲ್ಲ, ಇದು ಒಂದು ಮೂಲವಾದಂಥ ಸಿದ್ಧಾಂತ. ನಾವು ಧರ್ಮ ಆಧಾರಿತ ದೇಶ ಅಲ್ಲ. ನಮ್ಮ ಭಾರತ ದೇಶ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷೆ ಸಂಸ್ಕೃತಿ ಪರಂಪರೆ ಪದ್ಧತಿಗಳಿಗೆ ರಕ್ಷಣೆ ಕೊಡುವಂಥ ದೇಶ ನಮ್ಮ ಭಾರತ ದೇಶ. ಅದೇ ನಮ್ಮ ಗರಿಮೆ. ಅದನ್ನು ನೀವು ಸ್ವಲ್ಪ ಒಂದೊಂದಾಗಿ ನೀವು ಅದನ್ನು ಒಡ್ಕೊಂಡು ಬಂದರೆ ನಾಳೆ ಎಲ್ಲಿಗೆ ಹೋಗುತ್ತೆ ಈ ದೇಶ? ಅದನ್ನು ಮೂಲವಾಗಿ ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ನೀವು ಮುಸ್ಲಿಂ ಪುಷ್ಟೀಕರಣ ಕೊಡ್ತಾ ಇದ್ದೀರಾ, ಅವ್ರಿಗೆ ಮಾಡ್ತಾ ಇದ್ದೀರಾ ಅಂತ ಅದು ಭಾಳ ಒಂದು ಸಣ್ಣ ಲೆವೆಲಲ್ಲಿ ಚರ್ಚೆ ಮಾಡುವಂಥ ವಿಷಯ. ಅದು ಆ ಥರ ಚರ್ಚೆ ಮಾಡೋಕ್ಕೆ ಹೋಗಬಾರ್ದು. ಆಲ್ಮೋಸ್ಟ್ ಎಲ್ಲೋ ಬಾಂಬ್ ದಾಳಿ ಆದ್ರೆ ಸರ್, ಈಗ ಕೆಫೆಗಳ ದಾಳಿಗಳಿರ್ಬೋದು, ಯಾರು ಮಾಡ್ತಾರೆ ಸರ್ ಈ ತರದ? ಆಯ್ತಪ್ಪ ಈಗ ಹಂಗಲ್ಲ ಕೆಜಿ ಹಳ್ಳಿ ಡಿಜಿ ಹಳ್ಳಿ ರಾಮೇಶ್ವರಂ ಆಗಿರ್ಬೋದು ಅಥವಾ ಗೌರಿ ಲಂಕೇಶ್ ಕಲಬುರ್ಗಿ ಅವ್ರನ್ನ ಹತ್ಯೆ ಮಾಡಿರ್ತಕ್ಕಂಥವ್ರು ಆಗಿರ್ಬೋದು ಅಥವಾ ನಕ್ಸಲೇಟ್ಸ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅದರಲ್ಲಿ ನೀವು ತಪ್ಪು ಮಾಡಿದವ್ರು ತಪ್ಪು ಅಷ್ಟೇ. ನೀವು ಅದರಲ್ಲಿ ಅದಕ್ಕೆ ಮೂಲ ಪುಷ್ಟೀಕರಣ ಏನು ಅದನ್ನು ನೀವು ಅದಕ್ಕೆ ನಾವು ಅಟೆಂಡ್ ಮಾಡಬೇಕು. ಇವು ದೇಶದಲ್ಲಿ ಇದೆ, ವಿದೇಶದಲ್ಲೂ ಇದೆ, ಭಯೋತ್ಪಾದನೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದನ್ನು ನೀವು ಯಾರೋ ಒಬ್ಬರು ತಪ್ಪು ಮಾಡಿದ್ದಕ್ಕೆ ಇಡೀ ಕಮ್ಯುನಿಟಿನ ನೀವು ಹೆಸರು ಕೊಡಕ್ಕೆ ಹೋಗಬೇಡಿ. ಈಗ ಯಾರೋ ಗೌರಿ ಲಂಕೇಶ್ ಅವ್ರನ್ನ ಹತ್ಯೆ ಮಾಡಿದ್ರು, ಈಗ ಎಲ್ಲ ಹಿಂದೂಗಳೆಲ್ಲ ಭಯೋತ್ಪಾದಕ ಸಪೋರ್ಟರ್ಸಾ? ಹಂಗೆ ಹೇಳಕ್ಕೆ ಹೋಗ್ಬೇಡಿ. ಯಾರೋ ರಾಮೇಶ್ವರಂ ಮಾಡಿದರೆ ಎಲ್ಲ ಮುಸಲ್ಮಾನರೆಲ್ಲ ಭಯೋತ್ಪಾದಕರ ಸಪೋರ್ಟರ್ಸಾ? ನೋಡಿ, ಅದಕ್ಕೋಸ್ಕರ ಯಾವತ್ತೂ ಕೂಡ ತಾಳ್ಮೆಯಿಂದ ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡಿ ಸಮಾಜವನ್ನು ನಾವು ನಡೆಸ್ಕೊಂಡು ಹೋಗಬೇಕು. ನಮ್ಮ ಒಂದು ಈ ಒಂದು ರಾಜಕಾರಣಿಗಳಂದರೆ ಸರ್ಕಾರ ಆಳುವವರು ಅವರು ಮೇಲ್ಮಟ್ಟದಲ್ಲಿ ಚಿಂತನೆ ಮಾಡಬೇಕು. ಸುಮ್ಮನೆ ಸಣ್ಣತನ ಇಟ್ಕೊಂಡು ಅವ್ರಿಗೆ ಮಾಡಿದ್ರು ಇವ್ರಿಗೆ ಮಾಡಿದ್ರು ಅಂತ ಆ ಥರ ಚರ್ಚೆ ಮಾಡಿದ್ರೆ ಅದು ಆ ಚರ್ಚೆಗೆ ಅರ್ಥನೇ ಇಲ್ಲ. ಅದು ನಾವು ಇಡೀ ದೇಶವನ್ನು ಕಾಪಾಡ್ಕೊಂಡು ಹೋಗ್ಬೇಕು ತಾನೆ. ನಾನು ಒಬ್ರಿಗೊಬ್ಬರ ಮಧ್ಯೆ ನಾವು ವೈಷಮ್ಯ ಬೆಳೆಸ್ಕೊಂಡು ಹೋದರೆ ನಾಳೆ ಯಾರು ಶಾಂತಿ ರೀತಿಯಿಂದ ಈ ದೇಶದಲ್ಲಿ ಬದುಕೋಕ್ಕೆ ಸಾಧ್ಯ ಆಗ್ತದೆ? ಸೊ ಯಾರು ತಪ್ಪು ಮಾಡಿದ್ರೆ ಅವ್ರು ಯಾರೇ ಆಗಿರ್ಬೋದು ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಅಷ್ಟೇ ಇರುವಂಥದ್ದು. ಮತ್ತು ಅದ್ರ ಹಿಂದೆ ಜಾಲ ಏನು, ಅದ್ರ ಹಿಂದೆ ಯಾರಿದ್ದಾರೆ, ಆ ಸಂಘಟನೆಗಳು ಯಾರು, ಇದರ ಷಡ್ಯಂತ್ರ ಏನು, ದೇಶವನ್ನು ಒಡೆಯತಕ್ಕ ಷಡ್ಯಂತ್ರ ಏನು, ಅದೆಲ್ಲ ತಿಳ್ಕೊಂಡು ಕ್ರಮ ತಗೊಳ್ಬೇಕು. ಸುಮ್ಮನೆ ಇವೆಲ್ಲ ಇವರೇ ಮಾಡಿಸೋರು. ಎಷ್ಟು ನಡೆದಿದೆ ಈ ದೇಶದಲ್ಲಿ, ಎಷ್ಟು ನಡೆದಿದೆ ಘಟನೆಗಳು. ಸೊ ಅದಕ್ಕೋಸ್ಕರ ಸ್ವಲ್ಪ ನಾವು ಸಮಾಧಾನವಾಗಿ ಗಂಭೀರವಾಗಿ ಯೋಚನೆ ಮಾಡಿ ನಾವು ದೇಶವನ್ನು ಮುಂದೆ ತೊಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಯಾರನ್ನು ಕೂಡ ನಾವು ದೇಶದ್ರೋಹಿ ಅಂತ ಸುಮ್ಮನೆ ಹೇಳ್ಬಿಡಬಾರ್ದು. ದೇಶದ್ರೋಹಿ ಪದ ಭಾಳ ಸುಲಭವಾಗಿ ಬಳಕೆ ಮಾಡ್ತಾರೆ. ಬಿಜೆಪಿಯವ್ರ ಪ್ರಕಾರ ಕಾಂಗ್ರೆಸ್ ಅವರು ಎಲ್ಲರೂ ದೇಶದ್ರೋಹಿಗಳೇ. ಅದು ಸುಲಭವಾಗಿ ಅದರ ಆ ಪದದ ಬಳಕೆ ಆಗ್ತದೆ. ಅದು ಸರಿಯಲ್ಲ. ಮುಸ್ಲಿಂ ಸಮುದಾಯನ ಓಲೈಕೆ ಮಾಡೋದಕ್ಕೆ ಹೋಗಿ ಅಖಂಡ ಶ್ರೀನಿವಾಸ ಮೂರ್ತಿಯನ್ನ ಪಕ್ಷದಿಂದ ಆಚೆ ನೋಡಿ. ಇವಾಗ ನಾನು ಅದಕ್ಕೆಲ್ಲ ನೋಡಿ, ನೀವು ನಾನು ಚರ್ಚೆ ಮಾಡಬೇಕು ಅಂದರೆ ದೊಡ್ಡ ಚರ್ಚೆ ಮಾಡೋಣ. ಇದು ಚರ್ಚೆ ಮಾಡುವಂಥ ವೇದಿಕೆ ಅಲ್ಲ, ಆಯಿತಾ? ನೀವು ಕೇಳೋದು ಒಂದು ಸ್ಪೆಸಿಫಿಕ್ ಕ್ವೆಶ್ಚನ್ನು, ಅದಕ್ಕೆ ನಾನು ಉತ್ತರ ಕೊಟ್ಟೆ. ಬಟ್ ಆ ಉತ್ತರಕ್ಕೆ ಕೆಲವು ಪತ್ರಕರ್ತರಿಗೆ ಅದಕ್ಕೆ ಅವರಿಗೆ ಸರಿ ಅಂತ ಅನಿಸಲಿಲ್ಲ. ಅದಕ್ಕೋಸ್ಕರ ಅವ್ರ ಜೊತೆ ಆರ್ಗ್ಯುಮೆಂಟ್ ಕೇಳಿದ್ರು. ನಾನೇನು ಮಾಡಲಿ? ನಾನು ಹೇಳ್ತಾ ಇರೋದು ಇಷ್ಟೇ, ಪುಷ್ಟೀಕರಣ ಅಂತ ಹೇಳಿದ್ರೆ ವ್ಯತ್ಯಾಸ ಇರಬಾರ್ದು, ಎಲ್ಲರೂ ಒಂದೇ ಥರ ನೋಡಬೇಕು.